ಪುಸ್ತಕದ ಅಂಗಡಿಗಳಿಗೆ ಬಾಗಿಲು ಮುಚ್ಚಬೇಕಿಲ್ಲ. ಕಾರಣ, ಕಳ್ಳರು ಎಂದಿಗೂ ಪುಸ್ತಕ ಓದುವುದಿಲ್ಲ. ಪುಸ್ತಕ ಓದಿದವರು ಎಂದಿಗೂ ಕಳ್ಳರಾಗುವುದಿಲ್ಲ. ಓದು ಎಂಬುದು ಬೇಕು ಬದುಕಿಗೆ. ಎಲ್ಲರಲ್ಲೂ ಓದುವ ಹವ್ಯಾಸ ಹೆಚ್ಚಾಗಲಿ. ಮಕ್ಕಳ ವಿಸ್ತೃತ ಓದಿಗೆ ಮನೆ ಗ್ರಂಥಾಲಯವಾಗಬೇಕು. ಅದು ಸಾಧ್ಯವಾಗುವುದು ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ಅಥವಾ ಪ್ರಶಸ್ತಿಗಳನ್ನು ಕೊಡುವ ಮುಖಾಂತರ ಅವರಲ್ಲಿ ಆಸಕ್ತಿ ಬೆಳೆಸಬೇಕು. ನನ್ನದೊಂದು ಪುಟ್ಟ ವಿನಂತಿ. ನಮ್ಮ ಮಕ್ಕಳಿಗೆ ಪ್ರತಿ ಬಾರಿ ವಿಧ ವಿಧವಾದಂತಹ ಉಡುಗೊರೆಗಳನ್ನು ಕೊಡುವ ಬದಲು ಒಂದು ಬಾರಿ ಒಳ್ಳೆಯ ಪುಸ್ತಕ ಕೊಡುವುದರಿಂದ ಅವರ ಜ್ಞಾನ ಮತ್ತು ಜೀವನದ ಮೌಲ್ಯ ಹೆಚ್ಚುತ್ತದೆ. ನಾವು ಎಷ್ಟು ಓದಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರ ತಂದುಕೊಟ್ಟಿದೆ ಎನ್ನುವುದು ಮುಖ್ಯ. ನಾವು ಯಾರನ್ನು ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವು ಕಳೆದುಕೊಂಡರೆ ಬದುಕುವುದು ಕಷ್ಟ. ನಮ್ಮನ್ನು ನಾವು ಗೌರವಿಸುತ್ತಾ, ಯಾರ ಟೀಕೆಗೂ ಮನ್ನಣೆ ಕೊಡದೆ ಹೆಮ್ಮೆಯಿಂದ ಜೀವಿಸೋಣ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲಾಗೋಕೆ ಪ್ರಯತ್ನ ಪಡೋಣ. ಬೇರೆಯವರ ಕನಸಿಗೆ ಸುತ್ತಿಯಿಂದ ಹೊಡೆಯುವ ಕೆಲಸ ಎಂದಿಗೂ ನಮ್ಮಿಂದ ಆಗದಿರಲಿ. ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿಯಾಗಬೇಕಾದರೆ ನಮ್ಮ ವೈಫಲ್ಯದ ಭಯಕ್ಕಿಂತ ಯಶಸ್ಸಿನ ಬಯಕೆ ಹೆಚ್ಚಾಗಿರಬೇಕು. ಪ್ರತಿಯೊಬ್ಬರಲ್ಲೂ ಸಾಧಿಸುವ ಛಲ ಇರುತ್ತದೆ, ಆದರೆ ಅದಕ್ಕೆ ಪ್ರೋತ್ಸಾಹ ಸಿಗಬೇಕಷ್ಟೆ. ಆ ಪ್ರೋತ್ಸಾಹ ಬೇರೆಯವರಿಂದ ಬಯಸುವ ಬದಲು ನಮ್ಮೊಳಗಿಂದ ಬಂದರೆ ಒಳ್ಳೆಯದು. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಧನ್ಯವಾದಗಳು.